ಎಲ್ಲರಿಗೂ ಶಿಕ್ಷಣ ಸಿಕ್ಕಿದಾಗ, ಎಲ್ಲರೂ ಮನುಷ್ಯರಾಗಿ ಬಾಳದಾಗ, ಎಲ್ಲರೂ ಮಾನವ ಧರ್ಮವನ್ನು ಪಾಲನೆ ಮಾಡಿದಾಗ, ಬೇರೆಯವರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸಿಕೊಂಡಾಗ, ನಾವು ಆ ಸಂವಿಧಾನ ಹೇಳ್ತದೆ ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ. ಅದನ್ನ ಧ್ಯೇಯವಾಗಿ ಇಟ್ಟುಕೊಂಡು ನಾವೆಲ್ಲ ಪ್ರಯತ್ನವನ್ನು ಮಾಡಿದಾಗ ಶಿವಕುಮಾರ ಸ್ವಾಮೀಜಿಯವರು ಕೂಡ ಅದೇ ಕೆಲಸವನ್ನ ಸಮಾಜದಲ್ಲಿ ಮಾಡ್ತಾ ಇದ್ರು, ಮಠದಿಂದ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇವತ್ತು ನೆನಕೊಂಡು ಅವರು ಬಸವಾದಿ ಶರಣರು ಮತ್ತು ಶಿವಕುಮಾರ ಸ್ವಾಮೀಜಿ ಹಾಕೊಟ್ಟಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಅವರನ್ನ ಸ್ಮರಿಸಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸಿ, ಮತ್ತೆ ಅದಕ್ಕೋಸ್ಕರ ಬಸವಾದಿ ಶರಣರಿಗೋಸ್ಕರನೇ ಸ್ವಾಮೀಜಿಯವರು ಬಂದಿದ್ರು, ಸಿದ್ದರಾಮಯ್ಯ ಸ್ವಾಮೀಜಿಯವರು ಬಂದಿದ್ರು, ಅನೇಕ ಜನ ರಾಜಕಾರಣಿಗಳೆಲ್ಲ ಬಂದಿದ್ರು, ಎಲ್ಲ ಪಕ್ಷದವರು ಕೂಡ ಆ ಪಾರ್ಟಿ ಒಂಥರ ಡೆಲಿಗೇಷನ್ ಸ್ವಾಮೀಜಿಯವರು ಡೆಲಿಗೇಷನ್ ಲೀಡ್ ಮಾಡಿದ್ದಾರೆ. ಸ್ವಾಮೀಜಿಯವರು ಅವ್ರು ಹೇಳಿದ್ರು, ಬಸವಾದಿ ಶರಣರ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ರಿ, ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಿದೆ. ಮುಂದಿನ ಕ್ಯಾಬಿನೆಟ್ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಸ್ವಾಮೀಜಿ. ಅವರು ಹೇಳಿದ ಮೇಲೆ ಯಾವ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಈ ವಿಷಯವನ್ನ ಇಟ್ಟು ಅದನ್ನ ತೀರ್ಮಾನ ಮಾಡಿ ತೀರ್ಮಾನವನ್ನು ಮಾಡಿದ್ದೀವಿ. ಸರ್ಕಾರದ ಆದೇಶಗಳು ಯಾಕಂದ್ರೆ ನಾವೆಲ್ಲರಿಗೂ ಕೂಡ ಅವರೇ ವಿಶ್ವಗುರು ಬಸವಾದಿ ಶರಣರು, ಬಸವಣ್ಣವರೇ ವಿಶ್ವಗುರು. ಅವರು ಸಾಂಸ್ಕೃತಿಕ ನಾಯಕನಾಗಿರ್ತಕ್ಕಂಥದ್ದು ಬಹಳ ಯೋಗ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಯಡಿಯೂರಪ್ಪ ಪತ್ರ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ಶಿವಕುಮಾರ ಸ್ವಾಮೀಜಿಯವರು ಹುಟ್ಟಿದಂತ ಊರಿನಲ್ಲಿ ಅವ್ರ ಪ್ರತಿಮೆ ಮಾಡ್ತಾ ಇದ್ದೀವಿ, ಸರ್ಕಾರ ಸಹಾಯ ಮಾಡಬೇಕಂತ, ಸರ್ಕಾರ ಸಹಾಯವನ್ನು ಮಾಡುತ್ತದೆ ಅಂತಕ್ಕಂಥ ಮಾತುಗಳು. ಆಮೇಲೆ ನಾನು ಇನ್ನೊಬ್ರು ಅವ್ರಿಗೆ ರಾಷ್ಟ್ರ ಕೊಡ್ತಕ್ಕಂಥ ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಕೊಡ್ಲಿಕ್ಕೆ ಸರ್ಕಾರ ಪತ್ರ ಬರೀಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡ್ತೇವೆ. ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.